ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇದೇ ಮಾರ್ಚ್ 25ರಿಂದ SSLC ಪರೀಕ್ಷೆ ಕೂಡ ಬರ್ತಾ ಇದೆ. ಒಂದು ಹೊಸ ನಿಯಮಗಳನ್ನು ಕೂಡ ಮಾಡಿದ್ದಾರೆ. ಎಲ್ಲ SSLC ವಿದ್ಯಾರ್ಥಿಗಳು ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಡೀಟೇಲಾಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SSLC ಪರೀಕ್ಷೆ ನಿಮಗೆ ಗೊತ್ತಿರೋಗೆ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೂ ನಿಮಗೆ ನಡೀತಾ ಇದೆ. ಪರೀಕ್ಷೆ ಬಂದ್ಬಿಟ್ಟು ಸುಗಮವಾಗಿ ಮತ್ತು ಪರೀಕ್ಷೆಯಲ್ಲಿ ಅವ್ಯವಹಾರಗಳು ಆಗಬಾರ್ದು ಅಂತೇಳಿ ಕೇಂದ್ರಗಳ ಸುತ್ತಮುತ್ತ, ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಅದರ ಜೊತೆ ಪರೀಕ್ಷಾ ಕೇಂದ್ರಗಳಲ್ಲಿ ಸುತ್ತಮುತ್ತ ಇರುವಂಥ ಜೆರಾಕ್ಸ್ ಅಂಗಡಿಗಳು, ಇಂಟರ್ನೆಟ್ ಕೇಂದ್ರಗಳು ಮುಚ್ಚುವಂತೆ ಕೂಡ ಆದೇಶ ಕೂಡ ಹೊರಡಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಬ್ರೀಫಾಗಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿದ್ಯಾರ್ಥಿಗಳಿಗೆ ಈ ನಿಯಮ ಪಾಲನ ಕಡ್ಡಾಯ. ವಿದ್ಯಾರ್ಥಿಗಳು ಸರಳ ಕ್ಯಾಲ್ಕುಲೇಟರ್, ನಾರ್ಮಲ್ ಕ್ಯಾಲ್ಕುಲೇಟರ್ ಮಾತ್ರ ಬಳಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ವಿಷಯ ಮಾತ್ರ ಇದ್ದರೆ ಮಾತ್ರ ನೀವು ಸೈಂಟಿಫಿಕ್ ಕ್ಯಾಲ್ಸಿಯರ್ ಕೂಡ ಬಳಸ್ಬೋದು. ಅದೇ ರೀತಿ ಪರೀಕ್ಷೆಗೆ ಅಂತಿಮವಾದ ಬೆಲ್ ಹೊಡೆಯುವ ಮುನ್ನ ವಿದ್ಯಾರ್ಥಿಗಳು ಪರೀಕ್ಷೆ ಕೊಠಡಿಯಿಂದ ತೆರಳುವ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯನ್ನು ಮತ್ತು ಅದೇ ಪ್ರಶ್ನೆ ಪತ್ರಿಕೆಯನ್ನು ಕಡ್ಡಾಯವಾಗಿ ಪಡ್ಕೊಳ್ತಾರೆ. ಅದನ್ನು ಕೊಡಬೇಕಾಗುತ್ತೆ. ಗುರುತಿನ ಚೀಟಿ ಅಥವಾ ಹಾಲ್ ಟಿಕೆಟ್ ಬಂದುಬಿಟ್ಟು ಕಡ್ಡಾಯವಾಗಿ ಇರಬೇಕಾಗಿರುತ್ತೆ. ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳು ಪ್ರವೇಶ ಪತ್ರ ತೋರಿಸಿ KSRTC ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಕೂಡ ಮಾಡ್ಬೋದು. ಮೊಬೈಲ್ ಫೋನ್ ಅದೇ ರೀತಿ ಇತರ ಎಲೆಕ್ಟ್ರಿಕ್ ಉಪಕರಣಗಳನ್ನು ಬಳಕೆ ಮಾಡೋದು ನಿಷೇಧ ಮಾಡಿದ್ದಾರೆ. ಅದೇ ರೀತಿ ಪರೀಕ್ಷಾ ಅವಧಿಗಳಿಂದ ಮುಂಚೆ ಹೊರಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಪತ್ರಿಕೆ ನೀಡಲ್ಲ. ಪರೀಕ್ಷಾ ಕೇಂದ್ರ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ STD, ಜೆರಾಕ್ಸ್, ಮೊಬೈಲ್ ಪೇಪರ್, ಟೈಪಿಂಗ್ ಮುಂತಾದವನ್ನು ಕೂಡ ನಿಷೇಧ ಮಾಡಿ ಬ್ಯಾನ್ ಮಾಡಿ ಆದೇಶ ಕೊಡಿಸಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರವೇಶ ಪತ್ರಗಳನ್ನು ಪಡೆದ ಹಾಗೂ ನಿಯೋಜಿತವಾದ ಶಿಕ್ಷಕರನ್ನು ಜಾಗೃತ ದಳದವರು ಹೊರತುಪಡಿಸಿ ಬೇರೆಯವರಿಗೆ ಯಾವುದೇ ರೀತಿ ಪರೀಕ್ಷಾ ಕೇಂದ್ರದ ಒಳಗೆ ಅವಕಾಶವಿಲ್ಲ. ಪ್ರವೇಶ ಕೂಡ ಮಾಡೋದನ್ನ ನಿಷೇಧ ಮಾಡಿದ್ದಾರೆ. ನಕಲು ಮಾಡುವಂತಹ ಸಾಮಗ್ರಿಗಳನ್ನು ಹಾಗೂ ಹೊರಗಿಂದ ಕಾಪಿ ಬರೆದ್ರೆ ಅದನ್ನು ನಿರ್ಬಂಧ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶದ ದ್ವಾರಕ್ಕೆ ವಿರುದ್ಧವಾಗಿ ಮುಖ ಮಾಡಿ ಕೂತ್ಕೋಬೇಕು. ನೀವು ಹೇಗೆ ಮುಂದೆ ಬೋರ್ಡ್ ನೋಡ್ತಾ ಮುಖ ಮಾಡಿ ಕೂತಿದ್ರು, ಈಗ ಅದರ ಉಲ್ಟಾ ಬ್ಯಾಕ್ ಸೈಡ್ ನಿಮ್ಮ ಗೋಡೆ ನೋಡ್ಕೊಂಡು ನೀವು ಮುಖ ಮಾಡಿ ಕೂತ್ಕೋಬೇಕಾಗುತ್ತೆ ಅಂತೇಳಿ ಬೋರ್ಡ್ ತಿಳಿಸಿದೆ. ಈ ದಿಕ್ಕಿನಲ್ಲಿ ಕುಳಿತು ಪರೀಕ್ಷೆ ಬರೆದರೆ ಅಕ್ರಮ ಎಸೆದರೆ ನಿಮಗೆ ಡೈರೆಕ್ಟಾಗಿ ಕಾಣುತ್ತೆ. ಈ ನಿಟ್ಟಿನಲ್ಲಿ ಇಲಾಖೆ ಈ ರೀತಿ ನಿರ್ಧಾರ ಕೂಡ ಕೈಗೊಂಡಿದೆ. ಇನ್ನು ಪರೀಕ್ಷಾ ಕೊಠಡಿ ಹಾಗೂ ಆವರಣದಲ್ಲಿ ಕಡ್ಡಾಯವಾಗಿ CCTV ಹಾಕಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಆದೇಶ ಕೂಡ ಹೊರಡಿಸಿದೆ. ಇಷ್ಟೆಲ್ಲ ರೂಲ್ಸ್ಗಳು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.